ಬೆಂಗಳೂರಿನ ಮಾಗಡಿ ರಸ್ತೆಯ ಜಿಟಿ ಮಾಲ್ ನಲ್ಲಿ ವ್ಯಕ್ತಿಯೊಬ್ಬ ಬಿದ್ದು ಸಾವನ್ನಪ್ಪಿರುವಂತದ್ದು. ಸದ್ಯಕ್ಕೆ ನಾನು ಜಿಟಿ ಮಾಲ್ ಮುಂಭಾಗ ಇದ್ದೀನಿ. ನೀವು ನೋಡ್ತಾ ಇರಬಹುದು, ಸುಮಾರು 3ನೇ ಫ್ಲೋರ್ ನಿಂದ ಬಿದ್ದು ವ್ಯಕ್ತಿಯೊಬ್ಬ ಸಾವನ್ನಪ್ಪಿರುವಂತದ್ದು. ಈ ಘಟನೆ ನಡೆದಿರುವಂತದ್ದು ಇವತ್ತು ಬೆಳಗ್ಗೆ ಸುಮಾರು 9:30 ಈ ಘಟನೆ ನಡೆದಿದೆ. ಇಲ್ಲಿರುವಂತವ್ರು ಹೇಳ್ತಾ ಇರುವಂತದ್ದು ಆಕಸ್ಮಿಕವಾಗಿ ವ್ಯಕ್ತಿ ಬಿದ್ದಿಲ್ಲ, ಬದಲಾಗಿ ಬೇಕಂತಾನೆ ಬಿದ್ದ ಹಾಗೆ ಕಾಣ್ತಾ ಇದೆ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿದ್ರು. ಸದ್ಯಕ್ಕೆ ಮಾಲ್ಗೆ ಸಾರ್ವಜನಿಕರ ಪ್ರವೇಶವನ್ನ ಕೂಡ ನಿರ್ಬಂಧಿಸಲಾಗಿರುವಂತದ್ದು. ಯಾರನ್ನ ಕೂಡ ಒಳಗಡೆ ಬಿಡ್ತಾ ಇಲ್ಲ. ಕಂಪ್ಲೀಟ್ ಆಗಿ ಎಲ್ಲರನ್ನ ಕೂಡ ಹೊರಗಡೆ ಕಳಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಬಿದ್ದಂತಹ ವ್ಯಕ್ತಿಯ ಮೃತ ಶವವನ್ನ ಈಗಾಗಲೇ ಮರಣೋತ್ತರ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಮೃತನ ಗುರುತು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆತ ಯಾರು, ಯಾಕೆ 3ನೇ ಫ್ಲೋರ್ ಇಂದ ಬಿದ್ದಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಈ ಜಿಟಿ ಮಾಲ್ ಕೆಪಿ ಅಗ್ರಹಾರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಬರ್ತಾ ಇರುವಂತದ್ದು. ಹಾಗಾಗಿ ಕೆಪಿ ಅಗ್ರಹಾರ ಪೊಲೀಸರು ಕೂಡ ಈಗಾಗಲೇ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಆತ ಎಷ್ಟೊತ್ತಿಗೆ ಮಾಲ್ಗೆ ಬಂದ, ಜೊತೆಗೆ ಯಾತಕ್ಕಾಗಿ ಆತ ಬಿದ್ದಿರುವಂತದ್ದು, ಅಂದ್ರೆ ಆಕಸ್ಮಿಕವಾಗಿ ಬಿದ್ನೋ ಅಥವಾ ಬೇಕಂತಾನೆ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನಾದ್ರು ಈ ರೀತಿಯಾಗಿ ಟ್ರೈ ಮಾಡದ್ನ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು.